ಈಗ ಬಂದ್ಬಿಡ್ತಾನೆ ನನ್ನ ಮಗ. ಅದಕ್ಕೆ ಅದಕ್ಕೆ ಏನು ಹೇಳು. ಏನಿಲ್ಲ ಅದಕ್ಕೆ, ಅಡುಗೆ ಕೆಲಸ ಎಲ್ಲ ಮುಗೀತು. ಇನ್ನು ರಾಜು ಬಂದ ಮೇಲೆ ಊಟ ಮಾಡೋದೆ. ರಾಜು ಬಂದಾಗ ಊಟ ಮಾಡೋದೆಲ್ಲ ನಾನು ನೋಡ್ಕೋತೀನಿ. ನೀನು ಹೋಗು, ಮೊದಲು ಆ ಕಿಚನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡು. ಹಾಂ ಸರಿ ಅದಕ್ಕೆ. ಬಂದ್ಬಿಟ್ರು ಅಮ್ಮ ಮಗಳು, ಬೇರೆ ಯಾರು ಗೆಸ್ಟ್ ಇಲ್ಲ ಅಂತ ಇವರು. ನನ್ನ ಮಗಳು ಯಾವುದಕ್ಕೆ ಈ ಮನೆಗೆ ಒಮ್ಮೆ ಸೊಸೆ ಆಗಲಿ, ಆಮೇಲೆ ಇದೆ ನಿಂಗೆ. ಇವಳು ಮಾತ್ರ ಬಂದ್ರಾದ್ರೂ ಸರಿ, ಇವಳ ಮಗಳನ್ನು ಒಟ್ಟಿಗೆ ಕರ್ಕೊಂಡು ಬಂದಿದ್ದಾಳಲ್ಲ. ಇರಲಿ, ಇವಳನ್ನು ನನ್ನ ಮಗ ನೋಡಲಿಲ್ಲ ಆದರೆ ಅಷ್ಟೇ ಸಾಕು. ನೋಡ್ದಿರೋ ಹಾಗೆ ನಾನೇ ನೋಡ್ಕೋಬೇಕು. ಹಾಂ ರಾಜು, ಬೇಗ ಬನ್ನಿ, ರಾಜು ಬಂದ್ಬಿಟ್ಟ ನೋಡಿ. ಭಾಗ್ಯ, ಅಶ್ವಿನಿ, ಬೇಗ ಬನ್ನಿ. ರಾಜು, ರಾಜು ಹೇಗೋ ಇದೆಯಾ? ನಾನಿದ್ದೀನಮ್ಮ, ನೀವು ಹೇಗಿದ್ದೀರಾ? ಹೋಗು, ಇಷ್ಟು ದಿನ ಅಮ್ಮ ನೋಡ್ಬೇಕನ್ನೋ ನಿಂಗೆ ಒಂದು ಕಾಳಜಿ ಕೂಡ ಇಲ್ಲಲ್ಲ. ಏನಮ್ಮ ಹೇಳ್ತಿದ್ದೀರಾ? ದಿವಸ ನಾನು ನಿಮ್ಮನ್ನು ನೋಡ್ತಾನೆ ಇದ್ದೀನಲ್ಲ. ದಿನಾನಾ? ಹಾಂ, ನೀವು ನನ್ನನ್ನು ನೋಡ್ತಾನೆ ಇದ್ದೀರಲ್ಲ. ಹೇಯ್, ಫೋನಲ್ಲಿ ಮಾತಾಡೋದನ್ನು ಹೇಳ್ತಿದ್ಯಾ? ಹೌದಮ್ಮ. ಹೇಯ್, ಫೋನ್ನಲ್ಲಿ ಮಾತಾಡಿದ್ರೆ ಸಾಕಾ? ಅಪ್ಪ, ರಾಜು ಮಗನೇ ಹೇಗಿದ್ದೀಯೋ? ನಾನು ಚೆನ್ನಾಗಿದ್ದೀನಪ್ಪ. ಬಂದ್ಯಾ ರಾಜು? ಹಾಂ, ಇಬ್ಬರು ಅತ್ತೆಂದ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಅಯ್ಯೋ ಅಯ್ಯೋ, ನನ್ನ ಅಳಿಯ ಎಷ್ಟು ಮುದ್ದಾಗಿದ್ದಾನೆ, ರಾಜ ರಾಜ ಇದ್ದಂಗಿದ್ದಾನೆ. ಚೆನ್ನಾಗಿದ್ದೀವಿ ರಾಜು. ಏನೇ ಅಶ್ವಿನಿ, ರಾಜು ಮಾವ ಚೇಂಜಸ್ ಆಗಿಬಿಟ್ಟಿದಾರಲ್ಲ. ಅವರ ಡ್ರೆಸ್ಸಾ, ನೀಟ್ನೆಸ್ಸಾ, ಒಳ್ಳೆ ಹೀರೋ ಥರ ಇದ್ದಾರೆ. ಹೀರೋನಾ? ಅಯ್ಯೋ, ಕಣ್ಣು ಕಾಣದವಳೆ, ಯಾಕೆ ಹೀಗೆ ಮಾಡ್ತೀಯಾ? ಹಾಂ, ನಾನೇನು ತಪ್ಪು ಹೇಳಿದೆ? ನಿಜವಾಗ್ಲೂ ರಾಜು ಮಾವ ಹೀರೋ ಥರ ಕಾಣ್ತಿದ್ದಾರೆ. ಹೋ ಹಾಗಾ? ಹಾಗಿದ್ರೆ ಅಪ್ಪನ ಹತ್ರ ಮಾತಾಡಿ ರಾಜು ಮಾವನನ್ನು ನೀನೇ ಮದುವೆ ಮಾಡ್ಕೋ. ಓಕೆ. ಇದಕ್ಕೋಸ್ಕರನೇ ಕಾಯ್ತಿದ್ಲೇನೋ. ಸರಿ ಬಾ ರಾಜು, ಒಳಗೆ ಹೋಗೋಣ. ಸರಿನಮ್ಮ. ಅಯ್ಯೋ, ಇದು ನಮ್ಮ ಅಶ್ವಿನಿನಾ?